ವೀಕ್ಷಕರೇ, ಈ ನಮ್ಮ ದೇವನಹಳ್ಳಿಯಿಂದ ಕೋಲಾರವರೆಗೂ ರಸ್ತೆ ಅಗಲೀಕರಣ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ದುರಸ್ತಿ ಕಾರ್ಯ ಅಂದರೆ ನಾವೇನು ಕರಿತೀವಿ, ಈ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ರಸ್ತೆ ಎಷ್ಟು ಫೀಟ್ ಅಂದರೆ ಎಷ್ಟು ಅಡಿವರೆಗೂ ವಿಸ್ತೀರ್ಣಗೊಳಿಸ್ತಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಏನು ಮಾಡ್ತಾಯಿದ್ದಾರೆ, ಒಂದು ಬೇಸಿಕ್ ಅದನ್ನು ಅಳತೆ ಮಾಡಿಕೊಂಡು ಒಂದು ಕಲ್ಲು ನೆಡೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಏನು ಇದು ದೇವನಹಳ್ಳಿಯಿಂದ ನಮ್ಮ ಕೋಲಾರವರೆಗೂ ರಸ್ತೆ ಅಗಲೀಕರಣ. ಈ ಪ್ರೆಸೆಂಟ್ ಅವರು ಸಿಟಿ ಅಂತ ನಾನು ಸಿಪುರ ನಿಯರ್ ಬೈ ಸಿಪುರ್ ಗೇಟಲ್ಲಿ ಕಾರ್ಯ ಕೈಗೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ವೇಮ್ಗಲ್ ಕಡೆಯಿಂದ ಅವರು ಈ ರೀತಿಯ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಸೊ ಈಗಾಗಲೇ ನೋಡ್ಬೋದು, ನೋಡಿ ಇಲ್ಲಿ ಆ ರೀತಿಯ ಕಲ್ಲು ನಡೆಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ರಸ್ತೆ ಅಗಲೀಕರಣ ಸಂಬಂಧಪಟ್ಟಂತೆ ಆ ರೀತಿಯ ಒಂದು ಸಾಂಕೇತಿಕವಾಗಿ ಎಷ್ಟು ಅಡಿವರೆಗೂ ಕಲ್ಲು ಬರುತ್ತೆ ಅನ್ನೋ ಒಂದು ಇದು. ಸೊ ಆ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ, ಸೊ ಇಲ್ಲಿ ಬೃಹದಾಕಾರದ ಮರಗಳಿದ್ದಾವೆ. ನಾವು ವಿಡಿಯೋ ಮಾಡ್ತಾರೋ ಉದ್ದೇಶನೇ ಇದು. ನಮ್ಮ ಕೋಲಾರ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಮತ್ತು ಏನು ಈ ರಸ್ತೆ ಅಗಲೀಕರಣ ಪ್ರಾಧಿಕಾರ ಇದೆ, ಸೊ ಇವರು ಈ ನಮ್ಮ ಕೋಲಾರ ಮುಖ್ಯ ರಸ್ತೆ ನೋಡಿ, ಇಲ್ಲಿ ಬೃಹದಾಕಾರದ ಮರಗಳಿದ್ದಾವೆ. ಆಲ್ಮೋಸ್ಟ್ ಇದು ನಮ್ಮ ಚೈಲ್ಡ್ಹುಡ್ಡಿಂದ ನಾವೇನು ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ಸೊ ನಾವೆಲ್ಲ ಗಮನಿಸಿದ್ದೀವಿ ಕೂಡ. ಈ ಭಾಗದಲ್ಲಿ ಈ ರಸ್ತೆಯಲ್ಲಿ ಯಾರು ಹೋರಾಡ್ತಾ ಇರ್ತಾರೆ ಪ್ರತಿನಿತ್ಯ ಸಾರ್ವಜನಿಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಗಮನಿಸಿರ್ತಾರೆ ಈ ಬೃಹದಾಕಾರ ಮರಗಳನ್ನು. ಎಲ್ಲ ಒಂದು 50-60 ವರ್ಷದ ಮರಗಳೆಲ್ಲನೂ ಈಗ ಆ್ಯಸ್ ಯೂಶುವಲಿ ಅಭಿವೃದ್ಧಿ ಅನ್ನೋ ಒಂದು ಇದಿಟ್ಕೊಂಡು ಏನು ಕಟ್ ಮಾಡ್ತಾರೆ, ವಿಧಿ ಇಲ್ಲ, ಮಾಡಲೇಬೇಕು ಕೂಡ. ಏನು ಜನಸಂಖ್ಯೆ ಅನುಗುಣವಾಗಿ ವೆಹಿಕಲ್ಸ್ ಜಾಸ್ತಿ ಆಗ್ತಾಯಿದ್ದಾವೆ, ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ ಅಂದವೇ ರಸ್ತೆಗಳಲ್ಲಿ. ಈವನ್ ನಮ್ಮ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ, ತುಮಕೂರವರೆಗೂ ಇದೇ ರಸ್ತೆ ಇರೋದರಿಂದ ಸೊ ಕೋಲಾರದಿಂದ ಯಥೇಚ್ಛವಾಗಿ ವೆಹಿಕಲ್ಸ್ ಬರ್ತವೆ. ಅದು ಪೀಕ್ ಅವರ್ಸಲ್ಲಿ ಜಾಸ್ತಿ ಇರುತ್ತೆ, ಈವ್ನಿಂಗು ಮತ್ತು ಮಾರ್ನಿಂಗ್ ಟೈಮು. ಸೊ ಈ ಟೈಮಲ್ಲಿ ಕೂಡ ಅತಿ ಹೆಚ್ಚಾಗಿ ವೆಹಿಕಲ್ಸ್ ಬರ್ತದೆ ಈ ನಮ್ಮ ರಸ್ತೆಯಲ್ಲಿ. ಓಕೆ, ಸೊ ಆ ಕಾರಣಕ್ಕಾಗಿ ನಮ್ಮ ಸರ್ಕಾರಗಳು ಈ ರಸ್ತೆ ಅಗಲೀಕರಣ ಮಾಡೋ ಒಂದು ಕಾರ್ಯ ಕೈಗೊಳ್ತಾ ಇದ್ದಾರೆ. ಸೊ ಮಾಡಲಿ ಕೂಡ, ಸೊ ಅದಕ್ಕೆ ನಮ್ಮ ವಿರೋಧ ಇಲ್ಲ, ಅಭಿವೃದ್ಧಿ ಆಗಲೇಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಏನು ಪ್ರಕೃತಿ ಅಂತ ನಾವೇನು ಕರಿತೀವಿ, ಈ ಮರ ಗಿಡಗಳು ನೋಡಿ 50-60 ವರ್ಷದ ಮರಗಳಿವು ಅಲ್ವಾ. ನೋಡಿ ಇಲ್ಲಿ ಮಾಡ್ತಾಯಿದ್ದಾರೆ, ನೋಡಿ ಇಲ್ಲಿ ಇವರು ಕಾರ್ಯದಲ್ಲಿ ತೊಡಗಿದ್ದಾರೆ ಕೂಡ. 50-60 ವರ್ಷ ಮರ ನಾವು ಚೈಲ್ಡ್ಹುಡ್ಡಿಂದ ಏನು ನೋಡ್ಕೊಂಬತ್ತಾ ಇದ್ವಿ, ಈ ಮರಗಳೀಗ ಆಟೋಮೆಟಿಕ್ಲಿ ಆ್ಯಸ್ ಯೂಶುವಲಿ ಕಟ್ ಮಾಡಲೇಬೇಕು, ವಿಧಿ ಇಲ್ಲ. ಬಟ್ ಅದು ಪರ್ಯಾಯ ವ್ಯವಸ್ಥೆ ಏನು ಮಾಡ್ತಾಯಿದ್ದಾರೆ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕೋಲಾರ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಈ ಮರಗಳಿಗೆ ಸಂಬಂಧಪಟ್ಟಂತೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ತಾಯಿದ್ದಾರೆ ಅಲ್ವಾ. ಸೊ ಮಾಡಲೇಬೇಕು ಕೂಡ. ಸೊ ಈ ಮರಗಳು ಉಳಿಸ್ಬೇಕು. ಅಟ್ಲೀಸ್ಟ್ ಏನು ಅವರು ಪೆನ್ಸಿಲಿಂಗ್ ಆಗ್ತಾಯಿದ್ದಾರೆ ಅಳತೆ ಮಾಡಿಕೊಂಡು, ಅಟ್ಲೀಸ್ಟ್ ಆ ಒಂದು ಏರಿಯಾದಲ್ಲಾಗಲಿ ಈಗಲಿಂದನೇ ಶುರು ಮಾಡ್ಕೊಬೇಕು. ಇಲ್ಲಿಂದ ಈ ಮರಗಳು ತುಂಬ ನಾಶ ಆಗ್ತವೆ. ಸೊ ಅದು ಪರ್ಯಾಯ ವ್ಯವಸ್ಥೆಯಾಗಿ ಮರಗಳು ನೆಡಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಕೋಲಾರ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಮತ್ತು ಈ ರಸ್ತೆ ಅಗಲೀಕರಣ ಸಂಬಂಧಪಟ್ಟ ಪ್ರಾಧಿಕಾರ ಇದೆಯಲ್ಲ, ಸೊ ಅವರು ಈಗೇನು ಅವರು ಅಳತೆ ಮಾಡಿ ಆಗ್ತಾಯಿದ್ದಾರೆ, ಏನು 45 ಫೀಟ್ ಅಂತ ಹೇಳ್ತಾ ಇದ್ದಾರೆ ಅವರು, ಅಲ್ಲಿ ಆಗ್ತಾಯಿದ್ದಾರೆ. ಈ ರಸ್ತೆಯಿಂದ ಹಿಡಿದು 45 ಅಡಿ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಅಲ್ಲಾದರೂ ಒಂದು ಗಿಡ ಈಗಲೇ ಸಾಂಕೇತಿಕವಾಗಿ ನೆಡೋ ಒಂದು ಕೆಲಸ ಆಗಬೇಕು. ಯಾಕಂದರೆ ಈಗಾಗಲೇ ಇರೋ ಮರಗಳು ಬೃಹದಾಕಾರವಾಗಿದ್ದಾವೆ. ನೋಡಿ, ರಸ್ತೆಯಲ್ಲಿ ನೆರಳು ತುಂಬ ಇದೆ. ಬೇಸಿಗೆಯಲ್ಲಿ ಕೂಡ ನಾವು ನೆರಳು ನೋಡ್ಬೋದು. ಸೊ ಈ ಪ್ರಕಾರವಾಗಿ ಮರಗಳು ನಮ್ಮ ಪೂರ್ವಜರು ಬೆಳೆದಿದ್ದಾರೆ. ಸರ್ಕಾರ ಇಲ್ಲಿ ಯಾರೇ ಇಲ್ಲಿ ಅಕ್ಕಪಕ್ಕ ರೈತರೇ ಆಗಿರಲಿ ಕೂಡ, ಸೊ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ. ಈ ನಮ್ಮ ಒಂದು ಚೈಲ್ಡ್ಹುಡ್ಡಿಂದ ನಾವು ನೋಡಿರೋ ಮರಗಳು ಈಗ ಆಟೋಮೆಟಿಕ್ಲಿ ನಾಶ ಆಗ್ತವೆ ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ. ಬಟ್ ಫ್ಯೂಚರ್ಗೆ ಇದೇ ರೀತಿಯ ಒಂದು ಮರಗಳು ನಾವು ನೋಡಬೇಕಂದ್ರೆ ಇನ್ನೊಂದು 50-60 ವರ್ಷ ಬೇಕು. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಈ ರಸ್ತೆ ಅಗಲೀಕರಣ ಪ್ರಾಧಿಕಾರ ಯಾರೇ ಆಗಿರಲಿ, ದಯವಿಟ್ಟು ಏನು ನೀವು ಅಳತೆ ಮಾಡಿ ಪೆನ್ಸಿಲಿಂಗ್ ಆಗ್ತಾಯಿದ್ದೀರಾ, ಆ ಒಂದು ಸ್ಥಳದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ದಯವಿಟ್ಟು ಹಮ್ಮಿಕೊಳ್ಳಿ. ಈಗ ನಮ್ಮ ಪರಿಸರ ತುಂಬ ಮುಖ್ಯ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು.